ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಅಯೋಧ್ಯೆಯ ರಾಮಲಲ್ಲಾ ಮೂರ್ತಿ ಕೆತ್ತನೆ ಮಾಡಿರೋದು ಕನ್ನಡಿಗ ಅನ್ನೋದು ಗೊತ್ತಿರುವಂತಹ ವಿಚಾರ. ಆದರೆ ಇದೇ ರಾಮ ಮಂದಿರದ ಸ್ತಂಭಗಳ ಮೇಲೆ ಕೆತ್ತಲಾಗ್ತಾ ಇರುವಂತಹ ಶಿಲ್ಪಕಲಾ ಮೂರ್ತಿಗಳಿಗೂ ಕೂಡ ಕನ್ನಡಿಗರ ಕೈಚಳಕವಿದೆ. ಆ ಕುರಿತ ಒಂದು ವರದಿದೆ, ಬನ್ನಿ ನೋಡ್ತಾ ಹೋಗೋಣ. ಅಯೋಧ್ಯೆಯ ರಾಮ ಮಂದಿರ ಈಗಾಗಲೇ ಉದ್ಘಾಟನೆಯಾಗಿ ಲಕ್ಷಾಂತರ ಭಕ್ತರಿಗೆ ರಾಮಲಲ್ಲಾನ ದರ್ಶನ ಸಿಗ್ತಿದೆ. ಈ ಮೂರ್ತಿಯನ್ನ ಕೆತ್ತಿರೋದು ಕನ್ನಡಿಗ ಅಂತ ನಮಗೆ ಗೊತ್ತಿರೋ ವಿಚಾರ. ಇದೀಗ ರಾಮ ಮಂದಿರದಲ್ಲಿರುವ ಸ್ತಂಭಗಳ ಮೇಲೆ ವಿವಿಧ ಶಿಲ್ಪಕಲಾ ಮೂರ್ತಿಗಳನ್ನ ಕೆತ್ತೋ ಕಾರ್ಯ ಭರದಿಂದ ಸಾಗಿದೆ. ವಿಶೇಷವಂದ್ರೆ ಸ್ತಂಭಗಳ ಮೇಲೆ ಕೆತ್ತಲಾಗುತ್ತಿರುವವರು ಕನ್ನಡಿಗರೇ ಅನ್ನೋದು ವಿಶೇಷ. ಹೀಗೆ ಧಾರವಾಡದ ಮನೆಯ ಅಂಗಳದಲ್ಲಿ ಕುಳಿತು ರೇಖಾಚಿತ್ರ ಬಿಡಿಸುತ್ತಿರುವ ಇವರು ಕಲಾವಿದ ರವೀಂದ್ರ ಆಚಾರ್. ಈ ರೇಖಾಚಿತ್ರಗಳೇ ಅಯೋಧ್ಯೆಯಲ್ಲಿರುವ ದೇಗುಲದ ಸ್ತಂಭಗಳ ಮೇಲೆ ಕೆತ್ತನೆಗೊಳ್ಳಲಿರೋ ವಿವಿಧ ಶಿಲ್ಪಕಲಾ ಮೂರ್ತಿಗಳ ನೀಲನಕ್ಷೆ. ಪ್ರತಿ ಸ್ತಂಭದಲ್ಲಿ ಶಾಸ್ತ್ರೋಕ್ತವಾಗಿ 8 ದೇವಕನ್ಯೆಯರು, ತಲಾ 4 ವೀರಾಲಿಕ ಹಾಗೂ ವಿವಿಧ ದೇವರ ಮೂರ್ತಿಗಳನ್ನ ಕೆತ್ತಲಾಗುತ್ತಿದೆ. ಈಗಾಗಲೇ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಗೊಂಡಿರೋ ಪ್ರಾಂಗಣದಲ್ಲಿ 160 ಸ್ತಂಭಗಳಿದ್ದು ಪ್ರತಿ ಕಂಬದಲ್ಲಿ 16 ಮೂರ್ತಿಗಳಂತೆ ಒಟ್ಟು 2560 ಮೂರ್ತಿಗಳನ್ನ ಕೆತ್ತಲಾಗಿದೆ. ಇವೆಲ್ಲದರ ಹಿಂದೆ ಇರೋದು ರವೀಂದ್ರರ ರೇಖಾಚಿತ್ರದ ಕೈಚಳಕವಾಗಿದೆ. ನನಗೆ ಒಂದು ರೆಫರೆನ್ಸ್ ಡ್ರಾಯಿಂಗ್ ಕಳಿಸಿದ್ರು ಅಲ್ಲಿಂದ, ಅಯೋಧ್ಯದಿಂದ. ಇದನ್ನು ನಮಗೆ ಶಾಸ್ತ್ರೋಕ್ತವಾಗಿ ತಾಳಮಾನದ ಅನುಸರಿಸಿ ನಮಗೆ ಕಳಿಸ್ಕೊಡಿ ಅಂತಂದು ನಾನು ಇಲ್ಲಿಂದ ಅದನ್ನು ಡ್ರಾಯಿಂಗ್ ಮಾಡಿಬಿಟ್ಟು ಅವ್ರಿಗೆ ವಾಟ್ಸಪ್ ಮಾಡಿದೆ. ವಾಟ್ಸಪ್ ಮಾಡಿದ ಕೂಡಲೇ ಅವರು, ಇಲ್ಲ ನಿಮ್ಮದು ಶಾಸ್ತ್ರೋಕ್ತವಾಗಿ ಎಲ್ಲ ಚೆನ್ನಾಗಿದೆ ವರ್ಕು, ನೀವು ಬಂದು ಇಲ್ಲಿ ನಮಗೆ ಕಂಬಗಳ ಮೇಲೆ ಎಲ್ಲ ವಿಗ್ರಹ ಕೆತ್ತನೆ ಆಗಬೇಕಾಗಿದೆ, ನೀವು ಬಂದು ನಮಗೆ ರೇಖಾಚಿತ್ರ ರಚನೆ ಮಾಡಿಕೊಡಿ ಅಂತಂದು ಕೇಳಿಕೊಂಡು ಕಳೆದ 2023ರ ಆಗಸ್ಟ್ನಿಂದ ಈವರೆಗೆ ಅಯೋಧ್ಯೆಯಲ್ಲೇ ಇದ್ದು ರೇಖಾಚಿತ್ರಗಳನ್ನ ಬಿಡಿಸಿದ್ದಾರೆ. ಸ್ತಂಭಗಳ ಕೆತ್ತನೆ ಕಾರ್ಯ ಈಗಾಗಲೇ ಮುಗಿದಿದ್ದು, ಮುಂದೆ ಮೊದಲ ಮಹಡಿಯ ರಾಮ ದರ್ಬಾರ್ ಸಭಾಂಗಣದಲ್ಲಿ 132 ಸ್ತಂಭಗಳ ಮೇಲೆ ಕೆತ್ತನೆಗಾಗಿ 2112 ರೇಖಾಚಿತ್ರಗಳನ್ನ ಬಿಡಿಸಬೇಕಾಗಿದೆ. ಅದಕ್ಕಾಗಿ ರವೀಂದ್ರ ಮನೆಯಲ್ಲೇ ಸಿದ್ಧತೆ ನಡೆಸಿದ್ದಾರೆ. ಇವರು ಬಿಡಿಸುವ ರೇಖಾಚಿತ್ರ ನೀಲನಕ್ಷೆಯನ್ನಾಗಿಸಿ ಕರ್ನಾಟಕ, ರಾಜಸ್ಥಾನ ಮತ್ತು ಒಡಿಸಾದ ಶಿಲ್ಪಿಗಳು ಕೆತ್ತನೆ ಮಾಡುತ್ತಿದ್ದಾರೆ. ಚಲೋ ನೋಡ್ಕೊಂತಾರೆ, ಯಾರು ಮಾತಾಡ್ಸಲ್ಲ ಅವರೆಲ್ಲ ಫೋನ್ ಹಚ್ಚಿ ಮಾತಾಡ್ಸ್ತಾರ. ಎಲ್ಲಾರು ಚಲೋ ಹಿಂಗ್ ಒಳ್ಳೇದಾಗೈತಿ ಹೋಗಿದ್ದು ಹಂಗಂತಾರ. ಅಲ್ಲಿ ಹೋಗಿದ್ದು, ಅಲ್ಲಿ ಹೋಗಕ್ ನಮ್ಗೆ ಅವಕಾಶ ಸಿಕ್ಕಿದ್ ನಮ್ ಪುಣ್ಯ. ಇದ್ರು ತಿಂಗಳಿಗೊಮ್ಮೆ ಬರ್ತಿದ್ರು. ನಮ್ ಪುಣ್ಯ ಚಲೋ ಅವ್ರಿಗೆ ಸಿಕ್ಕಿದ್ದು, ಖುಷಿ ಆಗೈತಿ ಬಾಳ. ಬಾಳ ಹೆಮ್ಮೆ ಅನಿಸ್ತೈತ್ರಿ. ಮೊದ್ಲೆಲ್ಲ ಬಾಳ ಕಷ್ಟಪಟ್ಟಾರ ಅವರು, ಕಷ್ಟಪಟ್ಟಿದ್ದು ದೇವ್ರ ಫಲ ಕೊಟ್ಟಾರ. ಈಗ ಅಯೋಧ್ಯೆಯಲ್ಲಿ ಪೂಜಿಸಲ್ಪಡುತ್ತಿರೋ ರಾಮಲಲ್ಲಾ ಮೂರ್ತಿ ಕೆತ್ತಿರೋದು ಕನ್ನಡಿಗ ಅನ್ನೋದು ಹೆಮ್ಮೆಯ ವಿಚಾರ. ಈಗ ಅಲ್ಲಿರೋ ಪ್ರತಿ ಸ್ತಂಭದಲ್ಲಿನ ಶಿಲಾಮೂರ್ತಿಗಳ ಹಿಂದಿರೋದು ಸಹ ಓರ್ವ ಕನ್ನಡಿಗನೇ ಅನ್ನೋದು ಗರ್ವ ಪಡುವಂತೆ ಮಾಡಿದೆ. ಡಿವಿ ಕಮ್ಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಭಾಗಮಂಡಲದ ತ್ರಿವೇಣಿ ಸಂಗಮ ಅಭಿವೃದ್ಧಿಪಡಿಸಲಾಗಿದೆ. ಮತ್ತೊಂದೆಡೆ ಮೇಲ್ಸೇತುವೆ ಕಾಮಗಾರಿ ಮುಗಿದು ಲೋಕಾರ್ಪಣೆಗೆ ರೆಡಿಯಾಗಿದೆ. ಹಾಗಾದರೆ ಭಾಗಮಂಡಲ ಯಾತ್ರಾ ಸ್ಥಳ ಇವಾಗ ಹೇಗಿದೆ ಅನ್ನೋದರ ಕುರಿತು ಡೀಟೇಲ್ಸ್ ಇದೆ, ನೋಡ್ತಾ ಹೋಗೋಣ ಬನ್ನಿ. ರಾಜ್ಯದ ಪವಿತ್ರ ಕ್ಷೇತ್ರ ಕೊಡಗು ಜಿಲ್ಲೆ ಭಾಗಮಂಡಲ ತ್ರಿವೇಣಿ ಸಂಗಮವನ್ನ ವಿನೂತನವಾಗಿ ಅಭಿವೃದ್ಧಿ ಮಾಡಲಾಗಿದೆ. ಭಾಗಮಂಡಲ ತ್ರಿವೇಣಿ ಸಂಗಮವು ದೇಶದ ಪವಿತ್ರ ಯಾತ್ರಾ ಸ್ಥಳದಂತೆ ಕಂಗೊಳಿಸುತ್ತಿದೆ. ನೋಡಲು ತುಂಬಾ ಸೊಗಸಾಗಿ ಕಾಣುತ್ತಿದೆ ಎಂದು ಭಕ್ತಾದಿಗಳು ಹೇಳುತ್ತಿದ್ದಾರೆ. ತುಂಬಾ ಚೆನ್ನಾಗಿದೆ. ಮೊದಲಕ್ಕಿಂತ ಮೊದಲು ಬರುವಾಗ ಇಷ್ಟೊಂದು ಇಂಪ್ರೂವ್ ಇರಲಿಲ್ಲ, ಇವಾಗ ತುಂಬಾನೇ ಚೆನ್ನಾಗಿದೆ. ಗಾರ್ಡನ್ ಮಾಡಿದ್ದಾರೆ,
ಆಮೇಲೆ ಇದು ಪೈವರ್ಡ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಬರ್ತಾ ಇರ್ತೀವಿ ನಾವು, ವರ್ಷ ಬರ್ತೀವಿ. ಇರಲಿಲ್ಲ, ಕಳೆದ ಸಾರಿ ಬಂದಾಗ ಈ ಥರ ಇರಲಿಲ್ಲ. ಇವಾಗ ತುಂಬಾ ಚೆನ್ನಾಗಿದೆ. ನಾವು ನೀರಿಲ್ಲ ಅಂತ ಅಂದ್ಕೊಂಡ್ವಿ, ತುಂಬ ನೀರೂ ಇದೆ, ಎಲ್ಲನೂ ಇದೆ. ತುಂಬ ಖುಷಿ ಆಯಿತು. ಕಳೆದ 5 ವರ್ಷಗಳಿಂದ ಕುಂಟುತ್ತಾ ಸಾಗುತ್ತಿದ್ದ ಭಾಗಮಂಡಲ ಮೇಲ್ಸೇತುವೆ ಕಾಮಗಾರಿ ಪೂರ್ಣಗೊಂಡಿದೆ. ಸುಮಾರು 36 ಕೋಟಿ ವೆಚ್ಚದಲ್ಲಿ ಈ ಸೇತುವೆ ಕಾಮಗಾರಿ ಕೈಗೊಳ್ಳಲಾಗಿದೆ. ಇನ್ನು ಮುಂದೆ ಎಷ್ಟೇ ಪ್ರವಾಹವಾದರೂ, ಮಳೆ ಬಂದರೂ ತಲಕಾವೇರಿಗೆ ರಸ್ತೆ ಸಂಪರ್ಕ ಬಂದ್ ಆಗುವ ಯಾವುದೇ ಆತಂಕವಿಲ್ಲ. ಇನ್ನು ನೀತಿ ಸಂಹಿತೆ ತೆರವಾದ ತಕ್ಷಣ ಡಿಸಿಎಂ ಡಿಕೆ ಶಿವಕುಮಾರ್ ಲೋಕಾರ್ಪಣೆ ಮಾಡಲಿದ್ದಾರೆ. ಅದು ಬಹುತೇಕ ಸಂಪೂರ್ಣ ಆಗಿದೆ. 98 ಭಾಗ ಸಂಪೂರ್ಣ ಆಗಿದೆ. ನಾನು ಏನು ಯೋಚನೆ ಮಾಡಿದೆ ಅಂತ ಹೇಳಿದ್ರೆ, ನಮ್ಮ ಮೇಲ್ಸೇತುವೆ ಕಾಮಗಾರಿ ಕೂಡ ಪೂರ್ಣಗೊಂಡಂಥ ಸಂದರ್ಭದಲ್ಲಿ ಎರಡನ್ನೂ ಸೇರಿ ಮಾಡೋಣ ಅಂಥೇಳಿ ನಾನು ಆಲೋಚನೆ ಮಾಡಿದ್ದೆ. ಮೇಲ್ಸೇತುವೆದು ಕಾಮಗಾರಿ ಕೂಡ ಪೂರ್ಣಗೊಂಡಿದೆ ಈಗ, ಅಂದರೆ ಸಂಚಾರ ಬಿಟ್ಟಿದ್ದಾರೆ. ಮತ್ತು ಅದು ಟಾರ್ ಹಾಕಲಿಕ್ಕೆ, ಆಸ್ಫಾಲ್ಟ್ ಹಾಕಲಿಕ್ಕೆ ಸ್ವಲ್ಪ ಸೆಟ್ಲ್ ಆಗಬೇಕಿತ್ತು ಓಡಾಡಿ, ಅದಕ್ಕೆ ಸ್ವಲ್ಪ ಟೈಮ್ ಆಯಿತು. ನಂತರ ಸರ್ವಿಸ್ ರೋಡ್ ಮಾಡಬೇಡಿ ಅಂತೇಳಿ ಸ್ಥಳೀಯರು ಹೇಳಿದರು. ಸರ್ವಿಸ್ ರೋಡ್ ಕೂಡ 90 ಲಕ್ಷ ಹೊಸದಾಗಿ ಅನುದಾನ ಕೊಟ್ಟಿದ್ದಾರೆ ನೀರಾವರಿ ನಿಗಮದಿಂದ. ಆ ಕಾಮಗಾರಿ ಕೂಡ ಟೆಂಡರ್ ಆಗಿ ಕೆಲಸ ಶುರುವಾಗಿದೆ. ಎಲ್ಲವನ್ನು ಜೊತೆಗೆ ಮಾಡಿ. ಭಾಗಮಂಡಲ ತ್ರಿವೇಣಿ ಸಂಗಮಕ್ಕೆ ಈಗ ಹೊಸ ಲುಕ್ ಬಂದಿದ್ದು ಝಗಮಗಿಸುತ್ತಿದೆ. ಭಾಗಮಂಡಲ ತ್ರಿವೇಣಿ ಸಂಗಮದ ಅಭಿವೃದ್ಧಿ ಕಾಮಗಾರಿಗಳು ಮುಗಿದಿದ್ದು ಉದ್ಘಾಟನೆಗೆ ಸಜ್ಜಾಗಿದೆ. ದೇಶದ ಬೇರೆ ಬೇರೆ ಕಡೆಯ ಒಂದು ಯಾತ್ರಾ ಸ್ಥಳ ಕಂಗೊಳಿಸುವಂತೆ ಭಾಗಮಂಡಲ ತ್ರಿವೇಣಿ ಸಂಗಮ ಕೂಡ ಈಗ ಕಂಗೊಳಿಸುತ್ತಿರುವುದು ವಿಶೇಷ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು.